ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಧ್ವನಿವರ್ಧಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಭುಗಿಲೆದ್ದಿದೆ. ಧ್ವನಿವರ್ಧಕದ ಮುಖಾಂತರ ಭಜನೆಯನ್ನ ಹಾಕಿದ್ದಕ್ಕೆ ಕಿರಿಕ್ ತೆಗೆದಿದ್ದಾರಂತೆ ಯುವಕನೋರು. ಅನ್ಯ ಕೋಮಿನ ಯುವಕನಿಂದ ದೇಗುಲದ ಮುಂದೆ ಹೈಡ್ರಾಮಾ. ಜಾಗಟೆ ಗಂಟೆ ಶಬ್ದದಿಂದ ಕಿರಿಕಿರಿ ಆಗುತ್ತೆ ಅಂತ ಹುಚ್ಚಾಟ ಪ್ರದರ್ಶನ ಮಾಡಿದ್ದಾನೆ. ಭಜನೆ ಹಾಗೆ ಹಾಡು ಹಾಕುವುದನ್ನ ನಿಲ್ಲಿಸಬೇಕು ಅಂತ ಪೊಲೀಸರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಚಿಕ್ಕಮಗಳೂರಿನ ಹಳೆ ಒಪ್ಪಳ್ಳಿಯ ಈಶ್ವರ ದೇವಾಲಯದಲ್ಲಿ ಘಟನೆ ಆಗಿರೋದು. ದೇವಾಲಯದ ಪಕ್ಕದಲ್ಲೇ ವಾಸವಾಗಿರುವ ಫಾರೂಕ್ನಿಂದ ಗಲಾಟೆ. ಸಂಪೂರ್ಣ ಧ್ವನಿವರ್ಧಕ ಬಂದ್ ಮಾಡಿಸುವಂತೆ ಯುವಕ ಪಟ್ಟು ಹಿಡಿದಿದ್ದಾನೆ. ಇವಾಗ ಹೇಳ್ತೀನಿ ಕೇಳಿ. ಎಷ್ಟು ನಿಮಿಷ ಆಗ್ತೀರಾ ಇದು? ಸರ್, ನಿಮ್ದು ಟೈಮಿಂಗ್ ನಮ್ ಟೈಮಿಂಗ್ ಇರಲಿ. ಮಂಗಳಾರತಿ ಟೈಮಿಂಗ್ ಹಾಕ್ತೀವಿ. ಮಂಗಳಾರತಿ ಮಿನಿಮಮ್ ಅರ್ಧ ಗಂಟೆ 7 ಗಂಟೆಗೆ ಹೇಳಲ್ಲ. ಹೇಳಲ್ಲ ಹೇಳದೆ ಅರ್ಧ ಗಂಟೆ ಮಂಗಳಾರತಿ ಆಗುತ್ತೆ. ಓಕೆನಾ? ಅಲ್ಲ ಟೈಮಿಂಗ್ ನೀವು ಹೇಳ್ಬೇಕಲ್ಲ. ಆಗುತ್ತಾ? ಇದು ಡಮೋರಾಗ ಹೋಗ್ಬಿಟ್ರೆ ಬೇರೆ ಆಯ್ತು. ಏನ್ ಸ್ಪೀಕರ್ ಏನಿದೆ ನಾವು ಓಕೆನಾ ಸರ್? ಇಲ್ಲ ಸರ್, ನಮ್ ಪೂಜೆ ನಾವು ಮಾಡ್ತೀವಿ. ಏನ್ ತಪ್ಪಿದೆ ಅದರಲ್ಲಿ? ನಿಮ್ಮ ಆರಾಧನೆಗೆ ನಾವು ಪ್ರಶ್ನೆ ಮಾಡಿದೀವ? ದಿನಾಂಕ 21/2/2026 ನಮಗೆ ಬೆಳಗ್ಗೆ ಸುಮಾರು ಒಂದು 10 ಗಂಟೆ ಅಂದಾಜಿಗೆ ಬಸವನಹಳ್ಳಿ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಇರಬೇಕು ಬಂದ್ಬಿಟ್ಟು, ನನ್ನ ಹತ್ರ ವಿಡಿಯೋಸ್ ಇದೆ, ಬಂದ್ಬಿಟ್ಟು ದೇವಸ್ಥಾನದ ನೀವು ಪೂಜೆ ಮಾಡೋ ಇದನ್ನ ಕಮ್ಮಿ ಮಾಡಬೇಕು ಅಂತ ನಮಗೆ ಜಾಗಂಟೆ ಅದೇ 6:30ಗೆ ಬೆಳಗ್ಗೆ ನೀವು ಮೈಕ್ ಹಾಕ್ತೀರಾ, ನೀವು ಸೌಂಡ್ ಮಾಡ್ತೀರಾ 6:30ಗೆ ಜಾಗಂಟೆ ಸೌಂಡು ಮತ್ತೆ ಸ್ಪೀಕರ್ ಬಾಕ್ಸ್ ಹಾಕ್ತೀರಾ ಅಂತ, ಮೈಕ್ ಹಾಕ್ತೀರಾ ಅಂತ ಹೇಳಿದ್ರು. ಫಸ್ಟ್ ನಾವು ದೇವಸ್ಥಾನಕ್ಕೆ ಮೈಕೆ ಕಟ್ಟಿಲ್ಲ. ದೇವಸ್ಥಾನದ ಮೇಲೆ ನೀವೇ ನೋಡಬಹುದು, ದೇವಸ್ಥಾನದ 5 ಫೀಟ್ಗೆ ಒಂದು ಸ್ಪೀಕರ್ ಇಟ್ಟಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ಇಟ್ಟ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಭಜನೆ ಸದ್ದಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಅನ್ಯಕೋಮಿನ ಯುವಕ ದೂರು ಕೊಟ್ಟಿದ್ದಾನೆ ಅನ್ನೋ ವಿಚಾರ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ? ಪೊಲೀಸರು ಏನ್ ಕ್ರಮ ಕೈಗೊಳ್ತಿದ್ದಾರೆ ಅಂತ? ಅಸ್ಮಿತಾ, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ಹಳೆ ಉಪ್ಪಳ್ಳಿ ಅನ್ನುವಂತ ಬಡಾವಣೆಯಲ್ಲಿ. ಅಲ್ಲೊಂದು ಈಶ್ವರ ದೇವಸ್ಥಾನ ಕೂಡ ಇದೆ. ಆ ಈಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಸಂದರ್ಭದಲ್ಲಿ 6:30 ಸಮಯ ಮತ್ತೆ ಸಂಜೆಯ ಸಮಯದಲ್ಲಿ ಮೈಕ್ ಮತ್ತೆ ಜಾಗಟೆಗಳನ್ನ ಬಾರಿಸ್ತಾರೆ ಅನ್ನುವಂತ ಆರೋಪದಡಿಯಲ್ಲಿ ಒಬ್ಬ ಅನ್ಯ ಕೋಮಿನ ಯುವಕ ಒಬ್ಬ 112ಗೆ ಕೂಡ ಕರೆ ಮಾಡ್ತಾನೆ. ಕರೆ ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಸ್ಥಳಕ್ಕೆ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನು ಈಶ್ವರ ದೇವಸ್ಥಾನದ ಅರ್ಚಕ ಹಾಗೆ ಮತ್ತೆ ಯುವಕ ಅವ್ರ ನಡುವೆ ಕೂಡ ವಾಗ್ವಾದ ನಡೀತದೆ. ಅದಾದ ನಂತರ ಅಲ್ಲಿ ಪೊಲೀಸರು ಅವರಿಬ್ಬರಿಗೂ ಕೂಡ ಒಂದು ಮನವೊಲಿಸುವ ಕೆಲಸ ಮಾಡಿ ನಂತರ ಠಾಣೆಗೆ ಬರುವಂತೆ ಕೂಡ ಸೂಚನೆಯನ್ನ ನೀಡಿದ್ರಂತೆ. ಅದಾದ ನಂತರ ಸ್ಥಳಕ್ಕೆ ಬಸವನಹಳ್ಳಿ ಠಾಣೆ PSI ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಮತ್ತೆ ಇಬ್ಬರನ್ನು ಕೂಡ ಠಾಣೆ ಕರೆಸಿ ನಿಮ್ಮ ಆಚರಣೆಗಳು ಹೇಗಿದೆ ಅದೇ ರೀತಿ ನಡೆಸ್ಕೊಂಡು ಹೋಗಿ ಅನ್ನುವಂತ ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಮೂಲಗಳು ಹೇಳುವಂಥದ್ದು. ಆದ್ರೆ ಈ ಅರ್ಚಕ ಅದಕ್ಕೆ ವಿಭಿನ್ನವಾಗಿ ಹೇಳ್ತಾನೆ. ಅಂದ್ರೆ ಜಾಗಟೆ ಏನಿದೆ ಅದನ್ನ ಗರ್ಭಗುಡಿ ಒಳಭಾಗದಲ್ಲಿ ಇಡಿ ಅಂತ ಒಂದು ಆದೇಶವನ್ನ ಮಾಡಿದ್ದಾರೆ. ಇವೆಲ್ಲ ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಅರ್ಚಕ ನೀಡ್ತಾ ಇರುವಂತದ್ದು. ಆದ್ರೆ ಎಲ್ಲೂ ಕೂಡ ಈ ಪ್ರಕರಣ ಬಸವನಹಳ್ಳಿ ಠಾಣೆಯಲ್ಲಿ ಇರ್ಬೋದು, ಎಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗಿಲ್ಲ. ಈ ಅರ್ಚಕ ಒಂದು ದೂರನ್ನ ಕೊಡ್ಲಿಕ್ಕೆ ಕೂಡ ಮುಂದಾಗಿದೆ. ಆದ್ರೆ ಆ ದೂರನ್ನ ಪಡೆದುಕೊಂಡಿಲ್ಲ ಅನ್ನುವಂತ ಆರೋಪನ ಈಗ ಸದ್ಯಕ್ಕೆ ಅರ್ಚಕ ಕೂಡ ಮಾಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ಚೇತನ್ ಮಾಹಿತಿಗಾಗಿ. ಒಂದ್ ನಿಮಿಷ, ಇವಾಗ ಹೇಳ್ತೀನಿ ಕೇಳಿ. ಎಷ್ಟು ನಿಮಿಷ ಆಗ್ತೀರಾ ಇದು? ಸರ್, ನಿಮ್ದು ಟೈಮಿಂಗ್ ನಮ್ ಟೈಮಿಂಗ್ ಇರಲಿ. ಮಂಗಳಾರತಿ ಟೈಮಿಂಗ್ ಹಾಕ್ತೀವಿ. ಮಂಗಳಾರತಿ ಮಿನಿಮಮ್ ಅರ್ಧ ಗಂಟೆ 7 ಗಂಟೆಗೆ ಹೇಳಲ್ಲ. ಹೇಳಲ್ಲ ಹೇಳದೆ ಅರ್ಧ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಧ್ವನಿವರ್ಧಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಭುಗಿಲೆದ್ದಿದೆ. ಧ್ವನಿವರ್ಧಕದ ಮುಖಾಂತರ ಭಜನೆಯನ್ನ ಹಾಕಿದ್ದಕ್ಕೆ ಕಿರಿಕ್ ತೆಗೆದಿದ್ದಾರಂತೆ ಯುವಕನೋರು. ಅನ್ಯ ಕೋಮಿನ ಯುವಕನಿಂದ ದೇಗುಲದ ಮುಂದೆ ಹೈಡ್ರಾಮಾ. ಜಾಗಟೆ ಗಂಟೆ ಶಬ್ದದಿಂದ ಕಿರಿಕಿರಿ ಆಗುತ್ತೆ ಅಂತ ಹುಚ್ಚಾಟ ಪ್ರದರ್ಶನ ಮಾಡಿದ್ದಾನೆ. ಭಜನೆ ಹಾಗೆ ಹಾಡು ಹಾಕುವುದನ್ನ ನಿಲ್ಲಿಸಬೇಕು ಅಂತ ಪೊಲೀಸರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಚಿಕ್ಕಮಗಳೂರಿನ ಹಳೆ ಒಪ್ಪಳ್ಳಿಯ ಈಶ್ವರ ದೇವಾಲಯದಲ್ಲಿ ಘಟನೆ ಆಗಿರೋದು. ದೇವಾಲಯದ ಪಕ್ಕದಲ್ಲೇ ವಾಸವಾಗಿರುವ ಫಾರೂಕ್ನಿಂದ ಗಲಾಟೆ. ಸಂಪೂರ್ಣ ಧ್ವನಿವರ್ಧಕ ಬಂದ್ ಮಾಡಿಸುವಂತೆ ಯುವಕ ಪಟ್ಟು ಹಿಡಿದಿದ್ದಾನೆ.
ಇದು ಎಷ್ಟು ನಿಮಿಷ ಆಗ್ತದೆ? ತೊಂದ್ರೆ ಇದೆಯಾ ಸರ್? ತೊಂದ್ರೆ ಯಾವ್ದು ಇಲ್ಲ ಸರ್, ನಮಗೆ ಅಷ್ಟೇ ಅಲ್ಲ ಸರ್, ಇಷ್ಟೇ ತೊಂದ್ರೆ ಇದೆಯಾ? ಅಲ್ಲ ಒಂದ್ ನಿಮಿಷ ಇವಾಗ ಹೇಳ್ತೀನಿ ಕೇಳಿ. ಇದು ಎಷ್ಟು ನಿಮಿಷ ಆಗ್ತೀರಾ ಇದು ಸರ್? ಇದೊಂದು ಅದು ನಿಮ್ದು ಟೈಮಿಂಗ್, ನಮ್ ಟೈಮಿಂಗ್ ಇರಲಿ, ಮಂಗಳಾರತಿ ಟೈಮಿಗೆ ಹಾಕ್ತೀವಿ. ಮಂಗಳಾರತಿ ಟೈಮು ಮಿನಿಮಮ್ ಅರ್ಧ ಗಂಟೆ ಹಾ. ಇರುತ್ತೆ. ಹಾ. 7 ಗಂಟೆಗೆ ಹೇಳಲ್ಲ, ಬಿಡಿ 7 ಬಿಡಿ ಬಿಡಿ ಗಂಟೆಗೆ ಹೇಳಲ್ಲ. ತಡಿ. ಹೇಳದೆ ಅರ್ಧ ಗಂಟೆ ಮಂಗಳಾರತಿ ಆಗುತ್ತೆ. ಓಕೆನಾ? ಅಲ್ಲ ಒಂದು ಟೈಮಿಂಗ್ ನೀವು ಹೇಳ್ಬೇಕಲ್ಲ, mixing ಏನಾಗ್ತದೆ? ಹೋಗ್ಬಿಟ್ಟು ಬಾರಪ್ಪ, ನೀನ್ ಮಾತಾಡೋಣ ಇವಾಗ. ಆಗುತ್ತಾ? ಇದು ಡಮರುಗಳು ಬಿಟ್ರೆ ಬೇರೆ ಏನಿಲ್ಲ. ಆಯ್ತು ಇವಾಗ ಏನ್ ಅದನ್ನ ಸ್ಪೀಕರ್ ಏನಿದೆ ನಾವು ಇದು ಮಾಡ್ತೀವಿ. ಓಕೆನಾ ಸರ್? ಮೈಕ್ ಏನಾರು ಹಾಕಿದೀವಾ ನಾವು? ಮೈಕ್ ಹಾಕಿದೀವಾ? ಮೈಕ್ ಹಾಕಿದೀವಾ? ಮೈಕ್ ಹಾಕಿದೀವಾ? 10 ನಿಮಿಷ ಆಗ್ತಿದ್ರಿ, ಗಂಟೆ ಇಲ್ಲ ಸರ್, ನಮ್ ಪೂಜೆ ನಾವು ಮಾಡ್ತೀವಿ, ಏನ್ ತಪ್ಪಿದೆ ಅದ್ರಲ್ಲಿ? ನಿಮ್ಮ ಆರಾಧನೆಗೆ ನಾವು ಪ್ರಶ್ನೆ ಮಾಡಿದೀವಾ? ಎಲ್ಲ ಒಂದೇ ಸರ್. ಬಿಡಿ ಬಿಡಿ. ಹೇಳ್ತೀನಿ ಕೇಳಿ. ದಿನಾಂಕ 21/2/2026 ನಮಗೆ ಬೆಳಗ್ಗೆ ಸುಮಾರು ಒಂದು 10 ಗಂಟೆ ಅಂದಾಜಿಗೆ ಬಸವನಹಳ್ಳಿ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಇರಬೇಕು ಬಂದ್ಬಿಟ್ಟು ನನ್ನ ಹತ್ರ ವಿಡಿಯೋಸ್ ಇದೆ, ಬಂದ್ಬಿಟ್ಟು ದೇವಸ್ಥಾನದ ನೀವು ಪೂಜೆ ಮಾಡೋ ಇದನ್ನ ಕಮ್ಮಿ ಮಾಡಬೇಕು ಅಂತ ನಮಗೆ ಜಾಗಂಟೆ ಅದೇ 6:30ಗೆ ಬೆಳಗ್ಗೆ ನೀವು ಮೈಕ್ ಹಾಕ್ತೀರಾ, ನೀವು ಸೌಂಡ್ ಮಾಡ್ತೀರಾ 6:30ಗೆ ಜಾಗಂಟೆ ಸೌಂಡು ಮತ್ತೆ ಸ್ಪೀಕರ್ ಬಾಕ್ಸ್ ಹಾಕ್ತೀರಾ ಅಂತ, ಮೈಕ್ ಹಾಕ್ತೀರಾ ಅಂತ ಹೇಳಿದ್ರು. ಫಸ್ಟ್ ನಾವು ದೇವಸ್ಥಾನಕ್ಕೆ ಮೈಕೆ ಕಟ್ಟಿಲ್ಲ, ದೇವಸ್ಥಾನದ ಮೇಲೆ ನೀವೇ ನೋಡಬಹುದು, ದೇವಸ್ಥಾನದ 5 ಫೀಟ್ಗೆ ಒಂದು ಸ್ಪೀಕರ್ ಇಟ್ಟಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಭಜನೆ ಸದ್ದಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಅನಿಯಕೋಮಿನ ಯುವಕ ದೂರು ಕೊಟ್ಟಿದ್ದಾನೆ ಅನ್ನೋ ವಿಚಾರ, ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ, ಪೊಲೀಸರೇನ್ ಕ್ರಮ ಕೈಗೊಳ್ತಿದ್ದಾರೆ ಅಂತ? ಅಸ್ಮಿತಾ, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ಹಳೆ ಉಪ್ಪಳ್ಳಿ ಅನ್ನುವಂತ ಬಡಾವಣೆಯಲ್ಲಿ. ಅಲ್ಲೊಂದು ಈಶ್ವರ ದೇವಸ್ಥಾನ ಕೂಡ ಇದೆ. ಆ ಈಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಸಂದರ್ಭದಲ್ಲಿ 6:30 ಸಮಯ ಮತ್ತೆ ಸಂಜೆ ಸಮಯದಲ್ಲಿ ಮೈಕ್ ಮತ್ತೆ ಜಾಗಟೆಗಳನ್ನ ಬಾರಿಸ್ತಾರೆ ಅನ್ನುವಂತ ಆರೋಪದಡಿಯಲ್ಲಿ ಒಬ್ಬ ಅನ್ಯ ಕೋಮಿನ ಯುವಕ ಒಬ್ಬ 112ಗೆ ಕೂಡ ಕರೆ ಮಾಡ್ತಾನೆ. ಕರೆ ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಸ್ಥಳಕ್ಕೆ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನು ಈಶ್ವರ ದೇವಸ್ಥಾನದ ಅರ್ಚಕ ಹಾಗೆ ಮತ್ತೆ ಯುವಕ ಅವ್ರ ನಡುವೆ ಕೂಡ ವಾಗ್ವಾದ ನಡೀತದೆ. ಅದಾದ ನಂತರ ಅಲ್ಲಿ ಪೊಲೀಸರು ಅವರಿಬ್ಬರಿಗೂ ಕೂಡ ಒಂದು ಮನವೊಲಿಸುವ ಕೆಲಸ ಮಾಡಿ ನಂತರ ಠಾಣೆಗೆ ಬರುವಂತೆ ಕೂಡ ಸೂಚನೆಯನ್ನ ನೀಡಿದ್ರಂತೆ. ಅದಾದ ನಂತರ ಸ್ಥಳಕ್ಕೆ ಬಸವನಹಳ್ಳಿ ಠಾಣೆಯ PS ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಮತ್ತೆ ಇಬ್ಬರನ್ನು ಕೂಡ ಠಾಣೆಗೆ ಕರೆಸಿ ನಿಮ್ಮ ಆಚರಣೆಗಳು ಹೇಗಿದೆ ಅದೇ ರೀತಿ ನಡೆಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಮೂಲಗಳು ಹೇಳುವಂಥದ್ದು. ಆದ್ರೆ ಈ ಅರ್ಚಕ ಅದಕ್ಕೆ ವಿಭಿನ್ನವಾಗಿ ಹೇಳ್ತಾನೆ. ಅಂದ್ರೆ ಜಾಗಟೆ ಏನಿದೆ ಅದನ್ನ ಗರ್ಭಗುಡಿ ಒಳಭಾಗದಲ್ಲಿ ಇಡಿ ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ. ಇವೆಲ್ಲ ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಅರ್ಚಕ ನೀಡ್ತಾ ಇರುವಂತದ್ದು. ಆದ್ರೆ ಎಲ್ಲೂ ಕೂಡ ಈ ಪ್ರಕರಣ ಬಸವನಹಳ್ಳಿ ಠಾಣೆಯಲ್ಲಿ ಇರ್ಬೋದು, ಎಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗಿಲ್ಲ. ಈ ಅರ್ಚಕ ಒಂದು ದೂರನ್ನ ಕೊಡ್ಲಿಕ್ಕೆ ಕೂಡ ಮುಂದಾಗಿದೆ, ಆದ್ರೆ ಆ ದೂರನ್ನ ಪಡೆದುಕೊಂಡಿಲ್ಲ ಅನ್ನುವಂತ ಆರೋಪನ ಈಗ ಸದ್ಯಕ್ಕೆ ಅರ್ಚಕ ಕೂಡ ಮಾಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ಚೇತನ್ ಮಾಹಿತಿಗಾಗಿ. ಅಲ್ಲ ಒಂದ್ ನಿಮಿಷ ಇವಾಗ ಹೇಳ್ತೀನಿ ಕೇಳಿ. ಇದು ಎಷ್ಟು ನಿಮಿಷ ಆಗ್ತೀರಾ ಇದು ಸರ್? ಇದೊಂದು ಅದು ನಿಮ್ದು ಟೈಮಿಂಗ್, ನಮ್ ಟೈಮಿಂಗ್ ಇರಲಿ, ಮಂಗಳಾರತಿ ಟೈಮಿಗೆ ಹಾಕ್ತೀವಿ. ಮಂಗಳಾರತಿ ಟೈಮು ಮಿನಿಮಮ್ ಅರ್ಧ ಗಂಟೆ ಹಾ. ಇರುತ್ತೆ. ಹಾ. 7 ಗಂಟೆಗೆ ಹೇಳಲ್ಲ, ಬಿಡಿ 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 ಹೇಳಲ್ಲ. ತಡಿ. ಹೇಳದೆ ಅರ್ಧ ಹೇಳ್ತೀನಿ.